ನೋಡ್ರಿ ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಅದೇವಿ ಈಗ ಜಸ್ಟ್ ಬಂದು ಹೇಳಿದ್ವಿ ನೋಡ್ರಿ ಟೈಮ್ ಎಷ್ಟಾಗತ್ತೆ ಅಂತ ಹೇಳಿದ್ರಿ ಈಗ 10 ಗಂಟೆ ಆಗಿತ್ತು ರೀ ಈಗ ಬಂದು ಹೇಳಿದಾರೆ ನಾವು ಇವೆಲ್ಲ ನೋಡ್ರಿಪ್ಪ ಹಳ್ಳಿ ಕಾಲದೊಳಗೆ ಮಾಡ್ಸಿದ್ರಲ್ರಿ ಅಂಥವೆಲ್ಲ ಅದ ನೋಡ್ರಿ ಇಲ್ಲಿ ಅದು ಇಷ್ಟು ಕ್ಯೂಟ್ ಡಿಸೈನ್ ಮಾಡ್ಯಾರಿ ಇಲ್ಲಿ ಭಾಳ ಚಂದ ಕಾಣಕತ್ತೈತ್ರಿ ಇದು ನೋಡೋಕೆ ಮಾತ್ರ ಇದು ನೋಡ್ರಿ ಒಂದು ಜಿಂಕಿಗೆಲ್ಲ ಹಿಂಗೆ ಇದೆ ಮತ್ತು ಇಲ್ಲಿ ಒಂದು ಭಾರತೀಯ ರೈಲ್ ಎಷ್ಟು ಚಂದ ಐತೆ ನೋಡ್ರಿಪ್ಪ ಡಿಸೈನ್ ಈ ತನಕ ಭಾರಿ ಐತೆ ನೋಡ್ರಿ ಇಲ್ಲಿ ಈಗ ನೋಡ್ರಿ ನಾನು ವರ್ಷ ಮಮ್ಮಿ ತಮ್ಮನ್ನ ಸೇರಿ ಅಲ್ಲಿ ಹೊಂಟೇವೆ ಅಂತ ಹೇಳಿದ್ರೆ ತಾಜ್ನಗರ್ ಹೋಗತ್ತೀವಿ ಮಮ್ಮಿ ಮನೆಗೆ ಯಾಕಂತ ಹೇಳಿದ್ರೆ ಅರ್ಶಿ ನನ್ನ ಚಿಪ್ಸ್ ಅವಿಲ್ಲ ಯಾಕಂತ ಹೇಳಿದ್ರೆ ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ರಿ ಪಾಟಿ ಚೀಲ ಮತ್ತು ಸ್ಕೂಲ್ ಡ್ರೆಸ್ನ ತೊಗೊಂಡ್ಬರ್ತೀವಿ ಮಮ್ಮಿ ಹೋಗೋಣ ಬಾ ಈಗಂತೂ ನೋಡ್ರಿ ನಾವು ಮನೆಗೂ ಬಂದ್ವಿ ಮತ್ತು ಸ್ಕೂಲ್ ಡ್ರೆಸ್ ಅರ್ಬಿ ಅದನ್ನೆಲ್ಲ ತೊಗೊಂಡಿಲ್ಲೇ ಇಟ್ಕೊಂಡೇವ್ರಿ ತಮ್ಮಣ್ಣ ಆಕಿಗೆ ತಂದು ಆಟೋಳು ತಮ್ಮನ್ನ ತೊಗೊಳ್ರಿ ಅದನ್ನ ತೊಗೊಳಕತ್ತಳ್ರಿ ಫಸ್ಟ್ ಎಲ್ಲ ಬಿಟ್ಟು ಈಗಂತೂ ನೋಡ್ರಿ ನಾವು ಇಷ್ಟೊತ್ತು ಎದಕ್ಕೆ ಅಂತ ಹೇಳಿದ್ರಿ ಈಗ ನಾವು ಬಂದಿದ್ದು 8 ಗಂಟೆಗೆ ಅದ್ರಲ್ಲಿ ಆಗಿದ್ದು 9 ಗಂಟೆ 1 ತಾಸು ಇದಕ್ಕೆ ಲೇಟ್ ಆತಂತ ಹೇಳಿದ್ರಿ ಇಲ್ಲಿ ಊರಿಗೆ ಹೋಗೋವಾಗ ಇದ್ದಿದ್ದು ಭಾಂಡೆ ಅವನ್ನೆಲ್ಲ ತಿಕ್ಕಿದ್ದೀರಿ ಮಮ್ಮಿ ಮತ್ತು ನಾವು ಅಂಗಡಿಗೆ ಹೋಗಿ ಅದನ್ನೆಲ್ಲ ಸ್ವಲ್ಪ ಸಾಮಾನು ತೊಗೊಂಡು ಬರೋದು ದೂರ ಅದನ್ನೆಲ್ಲ ತೊಗೊಂಡು ಬಂದೀವಿ ಸ್ಕೂಲಿಗೆ ಹೋಗಾಕ ಮತ್ತು ಬ್ಯಾಗ್ ಅರ್ಬಿ ಅದನ್ನೆಲ್ಲ ಇಟ್ಕೊಂಡೇವ್ರಿ ಈಗ ಹೋಗ್ತೀವ್ರಿ ತೊಗೊಂಡು ಹಾಕೊಂಡು ಬ್ಯಾಗ ಮಮ್ಮಿ ಈಗೇನು ಆಟೋಕ್ಕೆ ಹೋಗೋದೇನಾ ಅಲ್ಲ ಕಳಿ ಈಗಂತ ನೋಡ್ರಿ ನಾವೆಲ್ಲರೂ ನಮ್ಮ ಬ್ಯಾಗ್ ಅದನ್ನೆಲ್ಲ ತೊಗೊಂಡು ಹೋಗೋದು ಅರ್ಶಾ ಕೈಗೆ ಬಾಟಲ್ ಐತಿ ಬಾಟಲಿನ ಬ್ಯಾಗ್ ಐತಿ ತಮ್ಮನ ಕೈಯಾಗ ಸ್ಕೂಲ್ ಬ್ಯಾಗ್ ಐತಿ ಮಮ್ಮಿ ಕೈಯಾಗ ಒಂದು ಬ್ಯಾಗ್ ಐತಿ ನನ್ನ ಕೈಯಾಗ 2 ಬ್ಯಾಗ್ ಅದಾವೆ ಇದೊಂದು ಮತ್ತು ಸ್ಕೂಲ್ ಬ್ಯಾಗ್ ಒಂದು ಈಗ ಹೋಗಾಕತ್ತೀವಿ ನೋಡ್ರಿ ನಾವು ಈಗಂತೂ ನೋಡ್ರಿ ಫೈನಲಿ 9:30 ಆಗೈತಿ ಈಗ ನಾವು ಮನೆಗೆ ಬಂದೀವಿ ನಿನ್ನೆ ಅಂತ ನೋಡ್ರಿ ಡೈರೆಕ್ಟ್ ಮನೆಗೆ ಬಂದವರು ಮಕ್ಕೊಂಡವ್ರು ಬಿಟ್ಟಿದ್ವಿ ನಾವು ಹಾಸಿಗೆ ಹಾಸಿದ್ದೈತೆ ಅದಕ್ಕೆ ವ್ಲಾಗ್ನ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಿದ್ರಿ ಬಿಟ್ಟು ಕಲ್ತ್ಬಿಟ್ಟಿರ್ತೀರಿ ಯಾಕೇನು ಗೊತ್ತಿಲ್ಲ ಮತ್ತು ಈಗ ಬೆಳಗ್ಗೆ ಜಲ್ದಿ ಸ್ಕೂಲಿಗೆ ಎದ್ದು ಬೆಳಗ್ಗೆ ಸ್ಕೂಲಿಗೆ ಹೋಗೋಕೆ ಜಲ್ದಿ ಎದ್ದು ರೆಡಿ ಆಗೇನ್ರಿ ಮತ್ತೀಗ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನಂತ್ರಿ ಇಲ್ಲಿಂದ ನಾನು ಸ್ಕೂಲಿಗೆ ಹೋಗ್ಬೇಕಲ್ರಿ ಅದಕ್ಕೆ ಆರಾಮ್ಸೆ 9 ಗಂಟೆಗೆ ಎದ್ದು ಜಳಕ ಅದನ್ನೆಲ್ಲ ಮಾಡಿ ತಲೆ ಬಾಚ್ಕೊಂಡು 9:30 ತನಕ ರೆಡಿಯಾಗಿ ಮತ್ತೀಗ ಹೋಗಾಕತ್ತೆ ನೋಡ್ರಿ ಸ್ಕೂಲಿಗೆ ಇವು ನೋಡ್ರಿ ಕಡ್ಲೆಗಡೆ ತಿಂತಾರೆ ಅಂತ ಹೇಳಿ ತೊಗೊಂಡು ಬಂದಿದ್ರೆ ಇವೆಲ್ಲ ಒಣಗೇ ಬಿಟ್ಟಾವ್ರಿ ಈಗ ಜಸ್ಟ್ ನೋಡ್ರಿ ನಾನು ಸ್ಕೂಲಿಗೆ ಅಂಕೂ ಹೋಗಿ ಬಂದೆ ಮತ್ತೀಗ ಡ್ರೆಸ್ ಅದನ್ನೆಲ್ಲ ಚೇಂಜ್ ಮಾಡ್ತೇನೆ ರೀ ಮತ್ತು ಅದೇನು ಹೋಗಕ್ಕೆ ಟೈಮ್ ಆಗ್ತೈತಿ ಈಗಂತೂ ನೋಡ್ರಿ ಡ್ರೆಸ್ಸು ಚೇಂಜ್ ಮಾಡಿದೆ ಮತ್ತು ಇಲ್ಲೇ ಭಯ ನಿನ್ನೆ ಮಕ್ಕೊಂತಿದ್ನಲ್ರಿ ಅದು ಹಾಸಿಗೆ ಎಲ್ಲ ಇಲ್ಲೇ ಇಟ್ಟು ಹೋಗ್ಯಾನ ಇಲ್ಲೇ ಹೊರಗೆ ನನ್ನ ಗಾಳಿ ಬರ್ತದೆ ಅಂತ ಹೇಳಿ ಇಲ್ಲೇ ಇಟ್ಟು ಹೋಗ್ಯಾನ ಆದ್ರೆ ಇಲ್ಲಿ ಕತ್ಲರಿ ಯಾರು ಹೊರಗೆ ಲೈಟ್ ಹಚ್ಚಿರೋದಿಲ್ಲ ಏನಿಲ್ಲ ಅಷ್ಟು ಕತ್ಲಾಗಿರ್ತೈತಿ ಅಂದ್ರೆ ಒಂದು ಕತ್ಲೊಳಗೆ ಇಲ್ಲೇ ಮಕ್ಕೊಂಡಿದ್ದ ರೀ ಹಾಸಿಗೆ ಎಲ್ಲ ಇಲ್ಲೇ ಅದಾವ್ರಿ ನೋಡ್ರಿಪ್ಪ ಇವತ್ತಿನ ಬ್ಲಾಗ ಲೆಂತ್ ಆಕೈತಿ ಇಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಿನ್ನೆ ನನಗೂ ಬ್ಲಾಗ ಮಾಡಿದ್ದಿಲ್ಲ ಅಲ್ಲಿ ಮನೆಗೆ ಹೋಗಿ ಡ್ರೆಸ್ ಅದನ್ನೆಲ್ಲ ತೊಗೊಂಡು ಬರೋ ಭಾಳ ಆಗಿದ್ದು ಮತ್ತು ಇವತ್ತು ಸ್ಕೂಲಿಗೆ ಹೋಗಿ ಬಂದಿದ್ದೆ ನಾನು ಸ್ಕೂಲ್ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಲೆಂತ್ ಆಕೈತಿಲ್ಲ ಗೊತ್ತಿಲ್ಲ ಮತ್ತು ಮಾಡ್ತೇನೆ ರೀ ಬ್ಲಾಗ್ ಆದಷ್ಟು ಈಗ ದಾದಿ ಅಂಗಡಿಗೆ ಹೋಗೋಕೆ ಟೈಮು ಆಗೈತಿ ಸಾಮಾನ್ಯದನ್ನೆಲ್ಲ ತೆಗ್ದಾರ್ರಿ ಈಗ ದಾದಿ ಅಂಗಡಿಗೆ ಹೋಗೋಕೆ ರೆಡಿ ಆಗೋಣ್ರಿ ನೋಡ್ರಿಪ್ಪ ಸೂರ್ಯ ಎಷ್ಟು ಕ್ಯೂಟಾಗಿ ಕಾಣಕತ್ತಾನೆ ಈಗ ಫಸ್ಟ್ ಕೆಳಗೆ ಹೋಗಿ ನಮ್ಮ ಗುಲಾಬಿ ಗಿಡನ ತೋರಿಸ್ತೇನೆ ರೀ ಎಷ್ಟು ದಿನ ಆಗೈತೆ ತೋರಿಸಿದ್ದೆ ಇಲ್ಲ ಅದನ್ನು ವೀಡಿಯೋದೊಳಗೆ ಮತ್ತು ಇದು ಜೋಕಲ್ ನೋಡ್ರಿಪ್ಪ ರಾಜು ಮಾಮ ಅವ್ರು ಬಂದಿದ್ರೆ ಅವ್ರ ಮಗ ಅದನ್ನೆಲ್ರಿ ಸಣ್ಣಮ್ಮ ಅವಂಗೆ ಜೋಕಾಲಿ ಒಳಗೆ ಹಾಕಿ ಮಾಡ್ಲಿಕ್ಕೆ ಸಾಕು ಇಲ್ಲೇ ಮ್ಯಾಲೆ ಕಟ್ಟೈತ್ರಿ ಅವ್ರು ಜೋಕಾಲಿ ಇದನ್ನು ನಾವು ಮಾಡೇವ್ರಿ ಅದೊಂದು ಚಲೋ ಐತಿ ಕೆಳಗೆ ಬಿತ್ತಿಲ್ರಿ ಇಲ್ಲ ಯಾಕಂದ್ರೆ ನಾವು ಏಟ್ ತಡ್ಕೊಳ್ಳೋದಿಲ್ಲ ಭಾಳ ಸಡ್ಲ ಐತ್ರಿ ಮನೆ ಇದೆ ಈಗ ಕೆಳಗೆ ಹೋಗಿ ತೋರಿಸ್ತೇನೆ ಬರ್ರಿ ನಮ್ಮ ಇಲ್ಲಿ ನೋಡ್ರಿಪ್ಪ ಕೆಳಗೆ ಬರೋಷ್ಟರೊಳಗೆ ಇಲ್ಲೇ ದಾದಿಮ್ಮ ಅಂಗಡಿಗೆ ಹೋಗಕ್ಕೆ ಮೀನದ್ದು ಬುಟ್ಟಿ ಅದನ್ನೆಲ್ಲ ತೆಗೆದಿಟ್ಟಾರ್ರಿ ನಮ್ಮ ಗುಲಾಬಿ ಗಿಡ ನೋಡ್ರಿಪ್ಪ ಎಷ್ಟು ದೊಡ್ಡದಾಗೈತಿ ಅಂದ್ರೆ ನಮಾಜ್ ಮುಗ್ದಾದ್ಮೇಲೆ ಹೋಗ್ಕಾರಲ್ರಿ ಅದಕ್ಕೆ ಇದು ನೋಡ್ರಿ ಮತ್ತು ಇಲ್ಲಿಗೆ ಇದ್ದಿದ್ದು ಮತ್ತು ಇಷ್ಟು ದೊಡ್ಡದು ಆಗೈತ್ರಿ ಈಗ ಹೂ ಅದನ್ನೆಲ್ಲ ಎದ್ವಿ ಅಂತ್ರಿ ದಾದಿಮ್ಮ ಅವ್ರು ಹೊಂದಿದ್ರಿ ಇಲ್ಲಿ ಕಟ್ ಮಾಡ್ಕೊಂಡಿದ್ರಂತ್ರಿ ಇಲ್ಲಿ ತಗೋವ ಚಲೋ ಆತಂದ್ಯಾರಿ ಮತ್ತು ನಮ್ದು ಈಗ ಕರಿಬೇ ಗಿಡನೂ ಬೆಳ್ಯಾಕತ್ತೈತಿ ಗುಲಾಬಿ ಗಿಡ ಬೆಳ್ಯಾಕತ್ತೈತಿ ದೊಡ್ಡ ಭಾಳ ಖುಷಿ ಆಗೈತಿ ನೋಡೋಣ್ರಿ ಒಳಗೆ ಹೋಗಿ ಯಾರ್ಯಾರು ಏನು ಮಾಡಕತ್ತಾರ ಅನ್ನೋದು ಇವತ್ತು ನೋಡ್ರಿ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಮ್ಮ ಸ್ಕೂಲ್ ಒಳಗೆ ಇವತ್ತು ಮ್ಯೂಸಿಕಲ್ ಚೇರ್ ಇತ್ತು ಅದ್ರೊಳಗೆ ನಾನು ಫಸ್ಟ್ ಬಂದೇನಿ 8th ಒಳಗೆ ನಾ ಫಸ್ಟ್ ಬಂದೇನಿ 9th ಒಳಗೆ ಇನ್ನೊಬ್ರು ಯಾರು ಫಸ್ಟ್ ಬಂದಾರ್ರಿ ಅದಕ್ಕೆ ಇವತ್ತು ತನಕ ಭಾಳ ಖುಷಿ ಆಗತ್ತೆ ಅದನ್ನು ಶೇರ್ ಮಾಡ್ಕೊಳಕ್ಕೆ ಬಂದೇರಿ ನಾನು ನೀವು ನೋಡ್ರಿಪ್ಪ 200 ರೂಪಾಯಿ ಕೊಟ್ಟು ತೊಗೊಂಡಿದ್ದಲ್ರಿ ಡ್ರೆಸ್ ಇವೇನು ಚಲೋ ಬಂದಿಲ್ಲ ಯಾಕಂತ ಹೇಳಿದ್ರೆ ಒಂದು ಸತ ನೀರಾಗ ಹಾಕಿದ್ದಿಲ್ರಿ ಅವಾಗ ಚಲೋ ಕಾಣ್ಸಕತ್ತಿದ್ವು ನೀರಾಗ ಹಾಕಿದ ತಕ್ಷಣ ಎಲ್ಲ ಹುಡುಗಾಕತ್ಬಿಟ್ಟವ್ರಿ ಅವ್ರು ಸಣ್ಣ ಆಗಾಕತ್ಬಿಟ್ಟವ್ರಿ ನಾನು ನೋಡಿದ್ರೆ ಹಿಡಿಸ್ಕೊಂಡು ಬಂದ್ಬಿಟ್ಟೇನು ಟೈಟ್ ಆಗಾಕತ್ಬಿಟ್ಟವ್ರಿ ಅವ ಅದಕ್ಕೆ ಇವನು ಹಿಡಿಸ್ಕೊಂತಿಲ್ಲ ಈಗ ಕರೆಕ್ಟ್ ಹಾಕವ್ರಿ ಅಂದ್ರೆ ಮುದ್ದೆ ಟೈಪ್ ಆಗಿಬಿಡ್ತಾವ್ರಿ ಇವು ಇಸ್ತ್ರಿ ಮಾಡ್ಕೊಂಡು ಹಾಕೋಬೇಕ್ರಿ ಇದನ್ನು ಅಂದ್ರೆ ಚಲೋ ಇಲ್ಕಂದ್ರೆ ಮುದ್ದೆ ಆಗಾಕತ್ಬಿಡ್ತೈತಿ ಅಷ್ಟೇ ಕ್ವಾಲಿಟಿ ಚಲೋ ಬಂದಿಲ್ಲ ಇವು ನಾವು ಹಂಗೆ ಡೈಲಿ ಯೂಸಿಗೆ ಅಂಥೇಳಿ ತೊಗೊಂಡಿದ್ವಿ ಇಲ್ಲಿಗೆ ಒಣಗಕ್ಕೆ ಹಾಕಾರ ನೋಡ್ರಿ ನೋಡ್ಬೋದ್ರಿ ನೀವು ಇಲ್ಲಿ ಮುದ್ದೆ ಟೈಪ್ ಆಗಿದ್ದ
ಮಮ್ಮಿ ಏನು ಮಾಡಾಕತ್ತಿ ಈಗ? ಹಾಂ ತಗೋ. ಈಗ ನೋಡ್ರಿ ಮಮ್ಮಿ ಏನ ಸೇಬುನ್ ಜ್ಯೂಸ್ ಮಾಡಾಕತ್ತಲ್ಲ, ತಿನ್ಕೊಂತ ಕುಂದ್ರೋದು ಏನಕ್ಕೂ ಡೈರೆಕ್ಟ್ ಕೊಡಿದ್ರ ಆತಂತ ಹೇಳಿ ಈಗ ಹಾಲು ತೊಗೊಂಡು ಬರ್ತೇನೆ ರೀ ಜ್ಯೂಸ್ ಮಾಡಕ್ಕೆ. ಮಮ್ಮಿ ಈಗ ಜ್ಯೂಸ್ ಮಾಡಕ್ಕೆ ಏನೇನು ಹಾಕಿ? ಸೇವನ್ ಹಾಕಿನಿ, ಎಲ್ಲ ಮ್ಯಾಗಿನ ಸಿಪ್ಪೆ ತೆಗೆದು ಆಮೇಲೆ ಸಕ್ಕರೆ ಹಾಕಿನಿ, ಅದ್ರೊಳಗೆ ಸ್ವಲ್ಪ ಹಾಲು ಬಿಸಿ ಇಡ್ತೀನಿ, ಒಂದನೇ ಹಾಲು ಹಾಕಿ ಮಿಕ್ಸಿ ಒಳಗೆ ಹಾಕಿರ್ತೀನಿ. ಅದು ಇದನ್ನ ಐಸಿಂದ ಇದು ಹಾಕಾಕ ಅದು ತಣ್ಣಗಾಕೈತೆ. ಈಗ ನೋಡ್ರಿ ಅದ್ರಾಗ ಬೇರೆ ಮತ್ತು ಇವತ್ತು ನಳ ಬರ್ತದಂತ್ರಿ. ಮಮ್ಮಿನೂ ಮತ್ತು ನಾನು ಸೇರಿ ಮತ್ತು ಈಗ ಅಲ್ಲದೆ ನೀವು ತುಂಬಕ್ಕೆ ಹೋಗ್ಬೇಕ್ರಿ. ಮಮ್ಮಿ ಜ್ಯೂಸ್ ಹೆಂಗೆ ತೋರಿಸೋದ? ಈಗ ಜಸ್ಟ್ ಮಮ್ಮಿದೇನು ಮಿಕ್ಸಿ ಮಾಡಿದ್ದೇವೆ ರೀ. ಒಂದು ತೆಗೀದು ಚಲೋ. ಈಗ ನೋಡ್ರಿ ಜ್ಯೂಸ್ ಅನ್ಕೂರಿ ಇರ್ತಿ ತಯಾರಾಗೈತಿ. ಪಪ್ಪ ಕೊಟ್ಬಿಡು ಮಮ್ಮಿ. ಚಮಚೆ ಕೊಡ್ತೇನೆ ಬಿಡ. ಮತ್ತು ಈಗ ನೀರು ತುಂಬಕ್ಕೆ ಹೋಗ್ಬೇಕಲ್ಲ ನಾವು. ಓ ಜಸ್ಟ್ ಮಿಸ್ ಉಕ್ಕೂರ್ ಇನ್ನೊಂದು ತೋರ್ದಿಲ್ಲ ನನ್ನ ಕ್ಲಾಸ್ ಐತಿ ಇದ್ರೊಳಗೆ ಐತೆ ನೋಡಿ ಹುಡುಕ್ಬೇಕು. ಈಗಂತೂ ನೋಡ್ರಿ ನಾವು ಮನೆಗೆ ಹೋಗತ್ತೀವಿ. ಯಾಕಂತ ಹೇಳಿದ್ರೆ ನಳ ಬಂದಾವಂತ್ರಿ, ನೀರು ಅದನ್ನೆಲ್ಲ ತುಂಬಿ ಬಂದುಬಿಡ್ತೀವಿ ರೀ ಲಗು ಲಗು. ಈಗ ಸಾಣಿಗಳೊಳಗೆ ಅದೇವ್ರಿ ಆಗಲೇ ಇಲ್ಲಿ ರೋಡ್ ಅದನ್ನೆಲ್ಲ ಮಾಡಾಕತ್ತೀರಿ ನೋಡ್ರಿ. ಅದಕ್ಕೆ ಇಲ್ಲಿ ರೋಡ್ ಮೇಲೆ ಅಂತ ನೋಡ್ಕೊಂಡು ಹೋಗ್ತೀವಿ. ಕಲ್ಗಿಲ್ಲಿ ಅದನ್ನೆಲ್ಲ ಹಾಕ್ಯಾರ. ಈಗೇನು ಸ್ಟಾರ್ಟ್ ಮಾಡ್ತಾರೆ, ಅದ್ರ ಸಿದ್ದಾಪುರ ಜಾತ್ರೆ ಆಗೋ ತನಕ ಸ್ಟಾರ್ಟ್ ಮಾಡೋದು. ಯಾಕಂತ ಹೇಳಿದ್ರೆ ತೇರಿಲ್ಲಿ ತನಕ ಬರ್ತೈತಲ್ರಿ ಅದಕ್ಕೆ. ಸೊ ನೋಡಿರಿ ಫೈನಲಿ ನಾವಿಲ್ಲಿ ಈಗ ಮನೆಗೆ ಬಂದ್ವಿ. ಮಮ್ಮಿ ಹೊರಗಿನ ಕರೆಂಟ್ ಖಾಲಿ ಮಾಡಕತ್ತಾಳೆ. ಅದ್ರಲ್ಲಿ ಕರೆಂಟ್ ಹೋಗಿತ್ತು ರೀ, ಮತ್ತು ಫೋನಲ್ಲಿ ಚಾರ್ಜಿಂಗು ಇಲ್ಲ. ಅದಕ್ಕೆ ಇದು ಡಲ್ ಆಗೈತಿ, ಅಂದ್ರೆ ಟಾರ್ಚ್ ಹತ್ತಲ್ತ. ಇದೊಂದ ನೋಡ್ರಿ ಚಾರ್ಜಿಂಗ್ ಬಲ್ಪ್. ಈಗ ನೋಡಿದ್ರಲ್ಲ ಕರೆಂಟ್ ಇಲ್ಲ. ಈಗ ಲಗು ಲಗು ನೀರು ತುಂಬ್ತೇವ್ರಿ. ಈಗ ಫೈನಲಿ ನೋಡ್ರಿ ಮನೆಗೆ ಅಂಕರು ಬಂದ್ವಿ. ಮತ್ತು ಇಲ್ಲೇ ಮಮ್ಮಿ ಮನೆಗೆ ಬಂದ ತಕ್ಷಣ ರೊಟ್ಟಿ ಮಾಡಕತ್ತಾರ. ದಾದಿ ಅಂಗಡಿಗೆ ಹೋಗಿ ಸಾಮಾನು ಅದನ್ನೆಲ್ಲ ತೊಗೊಂಡ್ಬಂದ್ವಿ. ಮಮ್ಮಿ ತವೆ ಭಾಳ ಬೇಸಿ ಆಗತ್ತೆ, ಸ್ವಲ್ಪ ಸಣ್ಣ ನೋಡಿ ಹೋಗಿ ನೋಡ್ತಾರೆ ಬಿಡೋಣ. ಇನ್ನೊಂದು ಸ್ವಲ್ಪ ಸಣ್ಣ ಗುಡಿಯಾಕಂತ ಹೇಳಿದ್ರೆ ಹೋಗಿ ಬರಾಕತ್ತೈತೆ ನೋಡಿ ಅದ್ರಾಗಿಂತ. ರೊಟ್ಟಿಯಲ್ಲಿ ಹತ್ತಗೂ ಸಿಗೋಲ್ತ, ಕೈಲೇನ ಮಾಡ್ಬೇಕು ನೋಡಿ. ಈಗಂತೂ ನೋಡ್ರಿ ಎಲ್ಲರದು ಊಟನೂ ಆಯ್ತು ಮತ್ತು ಹಾಸಿಗೆನೂ ಹಾಸಿದ್ದೆ. ಹೀಗೆ ಅಂಕರು ಮಕ್ಕಂತೇವೆ ಮತ್ತು ಬೆಳಿಗ್ಗೆ ಜಲ್ದಿ ಬೇಕಲ್ರಿ ಸ್ಕೂಲಿಗೆ ಹೋಗಕ್ಕೆ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಗುಡ್ ನೈಟ್. ಈಗಂತೂ ನೋಡ್ರಿ ನಾವು ರೆಡಿ ಎಲ್ಲಿ ಹೋಗಾಕತ್ತೀವಿ ಅಂತ ಹೇಳಿದ್ರೆ ಹೂವಿನ ಹಡಗ್ಲಿಗೆ ಹೋಗಾಕತ್ತೀವಿ ರೀ. ಅದಕ್ಕಂತ ಹೇಳಿದ್ರಲ್ಲಿ ಒಂದು ಫಂಕ್ಷನ್ ಐತಿ. ಅದಕ್ಕೆ ಅನ್ಕರು ನಾನು ರೆಡಿ ಆಗೀನಿ. ಪಪ್ಪನೂ ರೆಡಿ ಆಗ್ಯಾರ, ಮಮ್ಮಿನೂ ರೆಡಿ ಆಗ್ಯಾರ, ತಮ್ಮನೂ ರೆಡಿ ಆಗ್ಯಾರ. ಈಗ ಹೋಗ್ತೀವ್ರಿ. ಈಗಂತೂ ನೋಡ್ರಿ ನಾವು ಇಲ್ಲಿ ಪಪ್ಸ್ ಅದನ್ನೆಲ್ಲ ತೊಗೊಂಡು ಹೋಗಾಕತ್ತೀವಿ. ಕಾರ್ ತೊಗೊಂಡು ಬಂದಾರಿ. ಕಾರ್ದೊಳಗೆ ಹತ್ತಿ ಹೋಗ್ತೀವ್ರಿ ನಾವೀಗ. ಈಗ ಜಸ್ಟ್ ನೋಡ್ರಿ ನಾ ಇಲ್ಲೇ ನಮ್ಮ ಪುಪ್ಪೋರ್ ಮನೆಗೆ ಬಂದಿದ್ದೆ. ಇಲ್ಲೇ ಇಳಿತಿದ್ದೆ ರೀ ನಾ ಚೈತನ್ಯ ಕಾಲೇಜ್ ಕಡೆ. ಇದು ಡ್ರೆಸ್ ಇತ್ತು ರೀ, ಇದನ್ನು ಸ್ಲೀವ್ಸ್ ಹಚ್ಚೋಕೆ ಕೊಟ್ಟಿದ್ದಾರೆ ರೀ. ನಮ್ಮ ಸನಪ್ಪ ಹಚ್ಚಿ ಮತ್ತು ಮಮ್ಮಿದು ಒಂದು ಜಂಪರ್ ಇತ್ತು, ಅದನ್ನು ಹೊಳ್ಯಾಳ ರೀ. ಈಗ ಇಲ್ಲಿಂತಾನೆ ಶಾರ್ಟ್ಕಟ್ ರಸ್ತೆ ಒಳಗಿಂತ ಮಮ್ಮಿಯವ್ರ ಮನೆಗೆ ಹೋಗ್ಕೇನು ರೀ. ಈಗಂತೂ ನೋಡ್ರಿ ಮನೆಯೊಳಗೆ ಏನೇನು ಡ್ರೆಸ್ ಅದನ್ನೆಲ್ಲ ತೊಗೊಳಿದ್ದಲ್ಲ ರೀ, ಅವನ್ನೆಲ್ಲ ತೊಗೊಂಡೀವಿ. ಪಾಪ ಇದೇ ನಾವು ನವಾಜುಗೇನ ತೊಗೊಳ್ದ ಇದನ್ನು ತೊಗೊಳಕ್ಕೆ ನೋಡ್ರಿ. ಮತ್ತು ನಾವು ಇಲ್ಲಿ ಬಂದಿದ್ವಿ, ಮತ್ತು ಇಲ್ಲಿಂದ ಅದನ್ನೆಲ್ಲ ತೊಗೊಂಡು ಹೋಗ್ತೀವ್ರಿ. ಇಲ್ಲಿ ನೋಡ್ರಿ ನಾವಿಲ್ಲಿ ಹುಬ್ಳಿಯೊಳಗೆ ಬಂದಿರ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲೇ ಅವ್ರದ್ದು ಏನೋ ತೊಗೊಳ್ದಿತ್ತಂತೀರಿ ಶೇರ್ವಾನಿ ಅದೇನ ಅವ್ರು ತೊಗೊಳಕ್ಕೆ ಹೋಗಿದ್ರೆ ಅದ್ರಲ್ಲೇ ರೇಟ್ ಸುಟ್ಟಿ ಅದಾವ್ರಿ. ಅದಕ್ಕೆ ಅಲ್ಲಿ ಮುಂದೆ ಹೋಗಿರಿ ನಾವು ಈಗ ಕಾಂಪ್ಲೆಕ್ಸ್ ಕಡೆ. ಈಗ ಅವ್ರ ಕಾರ್ ತೊಗೊಂಡು ಬರ್ತಾರ್ರಿ. ಇಲ್ಲಿ ನಿಂತಿದ್ವಿ ನೋಡ್ರಿ ನಾವು. ವಾಚ್ ಚಶ್ಮಾ ಎಲ್ಲ ಅದಾವ್ರಿ. ಇಲ್ಲಿ ಎಷ್ಟು ಚಂದ ಕಾಣಕತ್ತೈತಿ. ಇಲ್ಲಿ ನಿಂತಿದ್ವಿ ರೀ. ಈಗ ಬರಲಿ ರೀ ಅವ್ರು ಬಂದಾಗ ಮತ್ತೆ ಅಲ್ಲಿ ಎಲ್ಲೇ ಇಳ್ತಾರಂತ್ರಿ. ಅಲ್ಲಿ ಇಳಿದ ಏನೇನು ತೊಗೊಳ್ದೈತಿ ತೊಗೊಂಡು ಹೋಗ್ತೇವ್ರಿ. ಈಗ ನೋಡ್ರಿ ನಾವಿಲ್ಲೇ ಮತ್ತೊಂದು ಕಡೆ ಇಳಿದೇವಿ. ಇಲ್ಲಿ ಶಾ ಬಜಾರ್ ಒಳಗೆ ಇಲ್ಲಿ ತೊಗೊತೇವ್ರಿ ಶೇರ್ವಾನಿನ. ಈಗ ನೋಡೋಣ ಅಂತ ಶೇರ್ವಾನಿ ತೊಗೊತಾರೇನಿ. ಇಲ್ಲಿ ಜಗ್ಗಿ ಅಂಗಡಿ ಅದಾವಲ್ರಿ ಸಣ್ಣ ಹುಡುಗರು. ಅಂದ್ರೆ ನಾವು ನವಾಜುಗ ಬೇಕಾಗಿತ್ತು ಅದ. ಇಲ್ಲೇ ಹೋಗಿ ತೊಗೊತೀವ್ರಿ ಶೇರ್ವಾನಿ. ಇಲ್ಲಿ ನೋಡ್ರಿ ನಾವೀಗ ಇಲ್ಲಿ ಡ್ರೆಸ್ ಒಳಗೆ ಬಂದೇವಿ. ಎಲ್ಲ ಡ್ರೆಸ್ ನೋಡ್ರಿ ಫಸ್ಟ್ ಕ್ಯೂಟಿ ಕೈಟಿಯಾಗ ಎಷ್ಟು ಚಲೋ ಅದ. ಈಗಂತ ನೋಡ್ರಿ ಇಲ್ಲೇ ತಮ್ಮನಾಗ ಡ್ರೆಸ್ ತೊಗೊಂಡಿವಿ. ಎಂಥದ್ದು ಹೇಳಿದ್ರೆ ಇದು ಪ್ಯಾಟರ್ನ ಇಂಥದ ಕಲರ್ ಹಿಂಗೈತೆ ನೋಡ್ರಿ. ಅದೊಂದು ಸ್ವಲ್ಪ ಸೈಜ್ ಅವ್ರದ್ದು ಹೌದಿಲ್ಲ ಮಮ್ಮಿ? ಮತ್ತು ನನಗೆ ಮುಂದಿನ ತಿಂಗಳು ತಮ್ಮನಾಗಂತೂ ಮಮ್ಮಿಯವ್ರ ಡ್ರೆಸ್ ತೊಗೊಂಡ್ರಿ. ಸತ ಪೇಮೆಂಟ್ ಕಡಿಮೆ ಬಂದೈತೆ, ಅದಕ್ಕೆ ಈಗ ಬೇಗ ತೊಗೊಂಡಾರೆ. ನನಗೆ ಮುಂದಿನ ಸಲ ತೊಗೊತಾರೆ ಅಂತ ಅವಾಗ ತೊಗೊಂಡ್ರಾತ. ಮತ್ತು ಈಗ ನಾನು ನಾಷ್ಟ ಕಟ್ಟಿಸ್ಕೊಂಡೀನಿ ರೀ ದೋಸೆ ತಿಂತೀನಿ ರೀ. ಅವ್ರು ಹಗರ್ಕ ಬರಾಕತ್ತಾರ ಅಲ್ಲಿ ಪಪ್ಪ ಕರ್ಕೊಂಡು ಮಮ್ಮಿ. ಈಗ ಕಾರೊಳಗೆ ಹತ್ತಿ ಕುಂದಿರ್ತೀವಿ ರೀ ನಾವು. ಈಗಂತೂ ನೋಡ್ರಿ ತಮ್ಮನಾಗ ಇದ್ರೊಳಗೆ ಡ್ರೆಸ್ ತೊಗೊಂಡಾರೆ. ಮತ್ತು ನಾ ಇಲ್ಲೇ ನಾಷ್ಟ ಕಟ್ಟಿಸ್ಕೊಂಡಿರಿ ದೋಸೆನ ತಿಂತೇವ್ರಿ ಈಗ ಇಲ್ಲಿ. ಯಾಕಂತ ಹೇಳಿದ್ರೆ ಟೈಮ್ 4 ಗಂಟೆ ಆಗಿಬಿಟ್ಟೈತಿ. ಅದಕ್ಕೆ ಈಗ ಇಲ್ಲಿ ನಾಷ್ಟ ಮಾಡ್ತೇವ್ರಿ ಒಂದು ಸ್ವಲ್ಪ. ಈಗ ನೋಡ್ರಿ ನಾವೆಲ್ಲಿ ಬಂದೇವು ಅಂತ ಹೇಳಿದ್ರೆ ಮೀನದ ಮಾರ್ಕೆಟ್ ಕಡೆ ಬಂದೇವ್ರಿ. ಇದೇ ರೋಡ್ ನೋಡ್ರಿ ಮೀನದ ಮಾರ್ಕೆಟಿಗೆ ಹೋಗೋದು. ಇಲ್ಲಿಂದಾನೆ ಹೋಗಾಕತ್ತೀವ್ರಿ ನಾವು. ಫೈನಲಿ ಈಗಂತೂ ನೋಡ್ರಿ ನಾವು ಇಲ್ಲಿ ಬಂದ್ವಿ. ಮಮ್ಮಿ ಹೆಂಗೆ ಅನ್ನಿಸ್ತು ನನಗೆ? ಕಾರೊಳಗೆ ವರ್ಕೌಟ್ ಆಗಲಿಲ್ಲ, ತಲೆನೂ ಆಗತೈತಿ. ಹಾಂ
ಈಗ ಬರ್ರಿ ಹೋಗೋಣ. ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಆಗೈತಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾನಂತ ಈಗಂತೂ ನೋಡ್ರಿ ನಾವಿಲ್ಲಿ ಮನೆಗಂಕರು ಬಂದೇವಿ. ಎಲ್ಲ ಕಲರ್ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟಾರೆ ಇಲ್ಲಿ. ಅದು ಕಲರೆಲ್ಲ ಹೆಂಗೆ ಮಾಡ್ಯಾರ ಅಂತ ಹೇಳಿ ನೆಕ್ಸ್ಟ್ ತೋರಿಸ್ತೇನೆ ಅಂತ. ಸೊ ಐ ಹೋಪ್ ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಬಿಟ್ಟೆ ನೆಕ್ಸ್ಟ್ ವಿಡಿಯೋದೊಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.